ನಮಸ್ಕಾರ ಸ್ನೇಹಿತರೆ. ಪರೀಕ್ಷೆಯಲ್ಲಿ ಫೈಂಡ್ ದಿ 15% ಆಫ್ 400 ಅಂದ ತಕ್ಷಣ ನಾವು ಲೆಕ್ಕ ಹಾಕೋಕ್ಕೆ ಶುರು ಮಾಡ್ತೀವಿ. ಆದರೆ ಇವತ್ತು ನಾನು ನಿಮಗೆ ಹೇಳೋ ಟ್ರಿಕ್ಸ್ ಅಂದರೆ ಪೆನ್ನು ಪೇಪರ್ ಮುಟ್ಟದೇನೆ ಕೇವಲ ಮನಸ್ಸಿನಲ್ಲೇ ಪರ್ಸೆಂಟೇಜ್ ಲೆಕ್ಕ ಹಾಕೋ ಸ್ಪ್ಲಿಟ್ ಆ್ಯಂಡ್ ಮರ್ಜ್ ಟ್ರಿಕ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾವುದೇ ಸಂಖ್ಯೆಯ 10% ಮತ್ತು 1% ಫೈಂಡ್ ಮಾಡೋದು ತುಂಬಾ ಸುಲಭ. ಹೇಗೆ ಅಂತ ಕೇಳ್ತೀರಾ? 600ರ 10% ಅಂದರೆ 1 ಸೊನ್ನೆಯನ್ನು ತೆಗೀರಿ, ಅಥವಾ 600ಕ್ಕೆ ಒಂದು ಸ್ಥಾನ ಬಿಟ್ಟು ಪಾಯಿಂಟ್ ಇಡಿ, ಆವಾಗ 60 ಆಗುತ್ತೆ. ಇದು 600ರ 10%. 600ರ 1% ಕೂಡ ಅಷ್ಟೇ ಸುಲಭ. 600ರ 1% ಅಂದರೆ 2 ಸೊನ್ನೆಯನ್ನು ತೆಗೀರಿ. ಈಗ 600ರ 1% ಅಂದರೆ 6. 5% ಅಂದರೆ ಇನ್ನೂ ಸುಲಭ, 10%ನ ಅರ್ಧ ಅಷ್ಟೇ. 600ರ 10% ಅಂದರೆ 60, ಅದರ ಅರ್ಧ ಅಂದರೆ 30. ಈಗ 600ರ 5% ಅಂದರೆ 30. ಒಂದು ಎಕ್ಸಾಂಪಲ್ ತಗೊಳ್ಳೋಣ. ಈಗ 600ರ 16% ಎಷ್ಟು ಅಂತ ಕಂಡುಹಿಡಿಯೋಣ. 16ಅನ್ನು ಮನಸ್ಸಿನಲ್ಲಿಯೇ 10 + 5 + 1 ಅಂತ ಸ್ಪ್ಲಿಟ್ ಮಾಡಿಕೊಳ್ಳಿ. 10%, 600ರ 10% ಅಂದರೆ 60. 600ರ 5% ಅಂದರೆ 10ರ ಅರ್ಧ 30. 600ರ 1% ಅಂದರೆ 6. ಈಗ ಎಲ್ಲವನ್ನು ಮರ್ಜ್ ಮಾಡಿ. 60 + 30 + 6, ಉತ್ತರ 96. 600ರ 16% ಅಂದರೆ 96 ಅಷ್ಟೇ. ಈ ಟ್ರಿಕ್ ನಿಮಗೆ ಇಷ್ಟ ಆಗಿದ್ದರೆ ಈಗಲೇ 800ರ 12% ಎಷ್ಟು ಅಂತ ಮನಸ್ಸಿನಲ್ಲೇ ಲೆಕ್ಕ ಹಾಕಿ ಕಮೆಂಟ್ ಮಾಡಿ. ಇಂಥದೇ ಸ್ಮಾರ್ಟ್ ಸ್ಟಡೀಸ್ ಟ್ರಿಕ್ಸ್ಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು.